ನಿನ್ನೆ ಅಷ್ಟೇ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಸಾರಿಗೆ ದರವನ್ನು ಹೆಚ್ಚಳಕ್ಕೆ ಅನುಮೋದನೆ ಸಿಕ್ಕಿದೆ. ಆ ವಿಚಾರ ಮಾತನಾಡೋದಕ್ಕೆ ನಮ್ ಜೊತೆ MLC ಆದಂತ ರವಿಕುಮಾರ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಮಾಡಿಟ್ಟು ಹೋಗಿದ್ರಿ ಅಂತ ಕಾಂಗ್ರೆಸ್ ಅವರು ನೇರ ಆರೋಪ ಮಾಡ್ತಾರೆ. ಇದಕ್ಕೆ ನೋಡಿ, ಕಳೆದ ಸರ್ಕಾರ ಹಂಗ್ ಮಾಡಿತ್ತು ಹಿಂಗ್ ಮಾಡಿತ್ತು, ಈ ತೇಪಿ ಮಾತನ್ನ ಬಿಟ್ಬಿಡಿ. ನಿಮ್ಮ ಸರ್ಕಾರ 1,05,000 ಕೋಟಿ ಸಾಲ ಮಾಡ್ತು ಬಂದ ಮೇಲೆ. ಈಗ ಎಲ್ಲ ವಸ್ತುಗಳ ದರವನ್ನೇ ಹೆಚ್ಚಿಗೆ ಮಾಡಿದ್ರಿ, ಪ್ರಯಾಣಿಕರ ದರವನ್ನೇ ಹೆಚ್ಚಿಗೆ ಮಾಡಿದ್ರಿ, ಮದ್ಯದ ದರವನ್ನೇ ಹೆಚ್ಚಿಗೆ ಮಾಡಿದ್ರಿ. ಆಮೇಲೆ ರೈತರ ಪಂಪ್ ಸೆಟ್ಗಳು 25,000 ರೂಪಾಯಿ ಕೊಡೋ ಜಾಗದಲ್ಲಿ 2 ಲಕ್ಷ ರೂಪಾಯಿ ಕೊಡ್ಬೇಕಾಗಿದೆ ಈಗ. ಅಂದ್ರೆ ರೈತರಿಗೆ 4,000 ರೂಪಾಯಿ ಕೊಡ್ತಾ ಇತ್ತು ನಮ್ ರಾಜ್ಯ ಸರ್ಕಾರ, ಯಡಿಯೂರಪ್ಪ ಬೊಮ್ಮಾಯಿ ಅವರು ಇದ್ದಾಗ. ಅದನ್ನ ನಿಲ್ಸಿದ್ರಿ. ಈ ತರ ಒಂದ್ ರೀತಿ ಸರ್ಕಾರ ದಿವಾಳಿ ಆಗೋಗಿದೆ, ಪಾಪರ್ ಆಗೋಗಿದೆ. ಇದನ್ನ ತುಂಬಿಕೊಳ್ಳೋದಕ್ಕೋಸ್ಕರವಾಗಿ ಜನರಿಗೆ ಹೊರೆ ಆಗ್ತಕ್ಕಂತ ಬಸ್ ದರ ಹೆಚ್ಚಿಗೆ ಮಾಡೋದು, ನೀರಿನ ದರ ಹೆಚ್ಚಿಗೆ ಮಾಡೋದು, ಮದ್ಯದ ದರ ಹೆಚ್ಚಿಗೆ ಮಾಡೋದು, ರೆವಿನ್ಯೂ ದರವನ್ನೇ ಹೆಚ್ಚಿಗೆ ಮಾಡೋದು, ರಿಜಿಸ್ಟ್ರೇಷನ್ ದರ ಹೆಚ್ಚಿಗೆ ಮಾಡೋದು, ಸ್ಟ್ಯಾಂಪ್ ದರ ಹೆಚ್ಚಿಗೆ ಮಾಡೋದು, ಎಲ್ಲಾ ರೀತಿ ದರಗಳನ್ನು ಹೆಚ್ಚಿಗೆ ಮಾಡಿದೆ. ಆದ್ರಿಂದ ಜನ ಓಟ್ ಹಾಕಿ ನೀವು ತಪ್ಪು ಮಾಡಿದ್ರೆ ಹಂಗಾಗಿ ಈ ಸರ್ಕಾರ ಹೆಚ್ಚಿಗೆ ಮಾಡ್ತಾ ಇದೆ, ಹಾಗಾಗಿ ನಮ್ಮನ್ನು ಕ್ಷಮಿಸ್ಬಿಡಿ ಅಂತೇಳಿ ಅವ್ರು ಬರ್ತಾ ಇಲ್ಲ. ಅವ್ರ ಪರವಾಗಿ ನಾವೇ ಸಿದ್ದರಾಮಯ್ಯ, DK ಶಿವಕುಮಾರ್ ವೇಷ ಹಾಕೊಂಡು ಬಂದು ಕ್ಷಮೆಯನ್ನ ಕೇಳ್ತಕ್ಕಂತ ಕೆಲಸ ಮಾಡಿದೀವಿ. ಜನ ಇವರಿಗೆ ನೀರು ಕುಡಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್, ಇವತ್ತು ನೀವು ಪ್ರತಿಭಟನೆ ಮಾಡದಂತ ಸಂದರ್ಭದಲ್ಲೂ ಯಾವುದೇ ರೀತಿ ನಿಮಗೆ ಸಹಕಾರ ಕೂಡ ಕೊಡ್ಲಿಲ್ಲ ಪೊಲೀಸ್ನವರು, ಇದಕ್ಕೆ ಏನ್ ಹೇಳ್ತೀರಾ? ನೋಡಿ, ಸಹಕಾರ ಇದ್ರೆ ಪೊಲೀಸರು ಕರ್ನಾಟಕ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಪೊಲೀಸ್ ಧೋರಣೆಯನ್ನ ನಾನು ಖಂಡಿಸ್ತೇನೆ. ಸರ್, ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರತಿಭಟನೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ದರ ಹೆಚ್ಚಿಗೆ ಮಾಡಿರೋದ್ರ ವಿರುದ್ಧ, ಸರ್ಕಾರದ ಈ ತಪ್ಪು ನೀತಿಗಳ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಇದಾಗಿತ್ತು MLC ರವಿಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.